ನಮಸ್ತೆ ಕರ್ನಾಟಕ, ನಾನು ಪೂರ್ಣಿಮಾ ಗುರುಮೂರ್ತಿ. ಬನ್ನಿ ಇವತ್ತು ಒಂದು ವಿಶೇಷವಾದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ಶ್ರಾವಣ ಇವಾಗ ಶುರುವಾಯಿತು. ಶ್ರಾವಣ ಶುರುವಾದ ಹಬ್ಬಗಳ ಮೇಲೆ ಹಬ್ಬ ಬರ್ತಾನೆ ಇರುತ್ತೆ. ನಾಗರ ಪಂಚಮಿ ಆದಮೇಲೆ ಬರೋದು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮನೇನ ಕ್ಲೀನ್ ಮಾಡಿಕೊಂಡು ಹಬ್ಬನ ನಮ್ಮನೇಲಿ ಹೇಗೆ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮ ಈ ವ್ಲಾಗಿಗೆ, ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ವ್ಲಾಗಿಗೆ ಸ್ವಾಗತ. ಈ ವ್ಲಾಗ್ ನಿಮಗೆ ಖಂಡಿತ ಖುಷಿ ಕೊಡುತ್ತೆ. ವ್ಲಾಗ್ನ ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ. ಇವತ್ತು ಕ್ಲೀನ್ ಮಾಡ್ತಾ ಇದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಯಾಕೆ ಅಂದ್ರೆ ಕಾಕ ಮನೆಯ ಧೂಳೆಲ್ಲ ಹೊಡಿತಾ ಇದೀವಿ. ಮತ್ತೆ ಪಕ್ಕದ ರೂಮ್, ದೊಡ್ಡ ರೂಮ್, ಸಣ್ಣ ರೂಮ್ ನಾವಿಬ್ರು ಸೇರ್ಕೊಂಡು ಧೂಳು ಹೊಡಿ. ಓಕೆ ಬಾಯ್. ಈಗ ಧೂಳು ಹೊಡಿಯೋಣ ಬನ್ನಿ. ಧೂಳು ಹೊಡಿಯೋ ವ್ಲಾಗ್ ಮಾಡ್ತಿದೀವಿ ನಾವು. ಧೂಳು ಹೊಡಿತೀವಲ್ಲ, ಧೂಳು ಹೊಡಿಯೋಣ. ಫಸ್ಟ್ ಈ ರೂಮ್ ಕ್ಲೀನ್ ಮಾಡಿಕೊಂಡು ಆ ಕಡೆ ರೂಮಿಗೆ ಹೋಗ್ಬೇಕು ನಾವು. ಕೊಡ್ತೀನಿ, ಫಸ್ಟ್ ಮಾಡೋಣ ತಡಿ. ಕೊಡು. ನಮ್ಮ ಫ್ರೈಸ್ ಮಾಡ್ತಿದ್ದಾಳೆ. ಇದು ಹಚ್ಚಿಕೊಂಡ ಇದು ಹಚ್ಚಿಕೊಂಡ ಯಾವ್ದು ಅನ್ಕೋತಲ್ಲ ನನಗೆ. ಅವಳು ಮುನ್ಸ್ಕೊಂಡ್ರು ಕಣೆ ಜನ. ಮನೆ ಕ್ಲೀನಿಂಗ್ ಟೈಮಲ್ಲೇ ಮನೆಗೆ ಸ್ವಲ್ಪ ಗ್ರೋಸರಿನ ಆರ್ಡ್ರ್ ಮಾಡಿದ್ದೆ. ಸೊ ಅದು ಬಂತು, ಅದನ್ನು ತರಕ್ಕೆ ಹೋಗಿದ್ದಾರೆ ಇಬ್ರು. ಅದರಲ್ಲೇನೋ ತಿನ್ನಕ್ಕೆ ತರಿಸಿದ್ದೀನಿ ಅಂತ ಹೋಗೋರೆ. ಏನೈತೆ ನೋಡ್ತೀನಿ, ಎಲ್ಲ ನೋಡ್ತಾಳೆ ಏನೈತೆ ಅಂತ. ಏನೋ ನೋಡ್ತೀನಿ. ತಡಿಯ ಬಿಚ್ಬಾರ್ದ, ಬಿತ್ತ ತಡಿಯ ಡೀಚ ಬಿತ್ತಲ್ವಾ. ಸ್ವಲ್ಪ ಸುಮ್ಮನೆ ಬೇಡ ಕಡಾಯ್ತು. ಈಗ ಓದಿ ತೆಗಿಬೇಕು ನನಗೆ. Big bathroom, soft touch. What got into? ಯಾಕಮ್ಮ ಇಷ್ಟೊಂದು ಪ್ಯಾನ್ ಕಟ್ ಮಾಡ್ತಿದ್ಯಾ ಪೇಜ? ಯಾಕೆ ಹುಡುಗರು ಕಲಿಕಕ್ಕೆ ಅಂದ್ರೆ ನೋಟ್ಸ್ ಇಟ್ಟಿಲ್ಲ ಅಂತವಲ್ಲ ಅವರಿಗೆ. ಇವಾಗ ನೋಡಿ ಇಷ್ಟ ಎಲ್ಲ ಇಷ್ಟೇ ಬರ್ದಿರೋದು. ಇಷ್ಟು ಕಟ್ ಮಾಡ್ತೀನಿ, ಆಮೇಲೆ ಹುಡುಗರು ಕೊಡೋಕ್ಕಾಯ್ತದೆ. ಪೂರ್ತಿ ಕಟ್ ಮಾಡಿದ್ರೆ ಎಲ್ಲ ಆ ಕಡೆವೆಲ್ಲ ಎಳ್ದೋಯ್ತವೆ. ಇಷ್ಟೊಂದೆಲ್ಲ ಕಟ್ ಮಾಡಿದೀಯಾ? ಇವೆಲ್ಲ ಏನು ಮಾಡ್ತೀಯಾ? ಒಲೆ ಹಾಕ್ತೀಯಾ? ಇಲ್ಲ, ಅಲ್ಲಿ ತೂಕಕ್ಕೆ ಹಾಕ್ತೀನಿ. ಒಲೆಗೆ ಹಾಕ್ತಾರಾ ಗೊತ್ತಾ? ಇವ ಅಲ್ಲೇ ತೂಕಕ್ಕೆ ಹಾಕ್ತೀನಿ. ಇದರೊಳಗೆ ನಾವು ಬೇರೆ ಇಷ್ಟೆಲ್ಲ ಬರ್ದಿದ್ದೀವಲ್ಲ, ಇಟ್ಟಿಲ್ವ. ನೀರು ಚಲ್ ಬಾ ಇಲ್ಲಿ. ನೀರು ಚಲ್ ಬಾ. ಹಿಡ್ಕೊಂಡು ಚಲ್ಲು. ನೀಟಾಗಿ ಹಿಡ್ಕ. ಬಿಡು ಜಾಸ್ತಿಯಾ? ನೀರು ಬಿಡೆ, ನೀರು ಬಿಡು. ಈಗ ಈ ಕೆಲಸಗಳ ಮಧ್ಯೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. DCC ಬ್ಯಾಂಕಲ್ಲಿ ಲೋನ್ ಆಗಿತ್ತು ನಮ್ಮ ಸಂಘದವ್ರಿಗೆ. ಅಲ್ಲಿ ನಾವು ಲೋನ್ನ ಕಲೆಕ್ಟ್ ಮಾಡಬೇಕಾಗಿತ್ತು. ಒಳನರಸೀಪುರಕ್ಕೆ ಹೋಗಿದ್ವಿ. ಬುಧವಾರ ಈ ಲೋನ್ ಆಗಿದ್ದು, ಮಾರನೇ ದಿನ ಬೆಳಿಗ್ಗೆ ಮತ್ತೆ ಬರೋಕ್ಕಾಗಲ್ಲ ಅಂತ ಶುಕ್ರವಾರ ಹಬ್ಬ ಇದ್ದಿದ್ದರಿಂದ ಅವತ್ತೇ ಲಕ್ಷ್ಮಿಗೆ ಮತ್ತು ಹಬ್ಬಕ್ಕೆ ಎಲ್ಲ
ಸಾಮಾನನ್ನು ತಗೋಬೇಕಾಗಿತ್ತು. 2 ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿದ್ವಿ. ಅಯ್ಯೋ ಲಕ್ಷ್ಮಿ ಇಲ್ಲ ಬೆಂಗಳೂರಿಂದ ನನ್ನ ಫ್ರೆಂಡ್ ಬೇರೆ ಬಂದಿದ್ಲು. ಅವಳು ಪಾಪ ಬಸ್ ಸ್ಟ್ಯಾಂಡಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ಲು ಅವತ್ತು. ಇಲ್ಲಿ ತುಂಬ ಲೇಟ್ ಆಯಿತು. ಯಾಕೆ ಅಂತಂದರೆ ಎಲ್ಲರಿಗೂ ಸಮವಾಗಿ ಹಂಚಬೇಕಿತ್ತು ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಊರಿಗೆ ಬರೋ ಅಷ್ಟರಲ್ಲಿ ಯಾಕೆ ಬಸ್ ಬೇರೆ ಮಿಸ್ ಆಗಿತ್ತು. ಹರಿಹರಪುರದಿಂದ ಬೇರೆ ಬಸ್ ಇಟ್ಕೊಂಡು ಬಂದು ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಟಯರ್ಡ್ ಆಗಿತ್ತು ಅವತ್ತು. ಹೊಳೆನರಸೀಪುರದಿಂದ ಊರಿಗೆ ಬರೋ ಅಷ್ಟರಲ್ಲಿ ಸಂಜೆ ಆಗೋಗಿತ್ತು. ನೋಡಿ ಮಂದೆ ಕುರಿಗಳು ಎಷ್ಟು ಚೆನ್ನಾಗಿದ್ದಾವೆ. ಇದನ್ನೊಂದು ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡಿದೆ. ನಾನು ಬೈಕ್ಬಿಟ್ನಲ್ಲಿ ಈಗ ಹಂಗೆ. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಎಷ್ಟು ಕೆಲಸ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ಅವತ್ತು ಹಿಂದಿನ ದಿನ ದೇವ್ರ ಮನೆನ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ. ನನ್ನ ಫ್ರೆಂಡು ದೇವ್ರ ಪಾತ್ರೆನ ತೊಳ್ಕೊತಾ ಇದ್ಲು. ಸಂಜೆವರೆಗೂ ಎಷ್ಟು ಕೆಲಸ ಮಾಡಿದರೂ ಮುಗಿಲೇ ಇಲ್ಲ ಅವತ್ತು. ವರಮಹಾಲಕ್ಷ್ಮಿ ಆದಮೇಲೆ ಮತ್ತೆ ಪಕ್ಷಕ್ಕೆ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ತೆಗೆದು. ನನ್ನ ಫ್ರೆಂಡ್ ಕೇಳ್ತಾ ಇದ್ಲು, ನಾನು ಮಾತ್ರ ದೇವ್ರ ಪಾತ್ರೆಗಳನ್ನ 15 ದಿನಕ್ಕೊಂದು ಸಲ ತೆಗೆಯೋದು. ನಾನು ವಾರ ಕ್ಲೀನ್ ಮಾಡಲ್ಲ. ಮತ್ತು ಇದು ಕುಂಕುಮ ಬಟ್ಲು ತಂದಿದ್ದೆ. ಕುಂಕುಮದ ಬಟ್ಲು ತುಂಬ ಚೆನ್ನಾಗಿದೆ ನೋಡಿ, 400 ರೂಪಾಯಿ ಜೋಡಿ. ಹೊಳೆನರಸೀಪುರದಲ್ಲಿ ಮಂಗಳೂರು ಪಾತ್ರೆ ಅಂಗಡಿ ಅಂತ ಇದೆ. ತುಂಬ ಚೆನ್ನಾಗಿರುತ್ತೆ ಪಾತ್ರೆಗಳಾಗಿರ್ಬೋದು, ಮತ್ತು ಎಲೆಕ್ಟ್ರಿಕ್ ಐಟಮ್ಸ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವರು ರಿಪೇರಿ ಕೂಡ ಮಾಡ್ತಾರೆ. ಹೊಳೆನರಸೀಪುರದಲ್ಲಿ ಮಂಗಳೂರು ಪಾತ್ರೆ ಅಂಗಡಿ ಅಂದರೆ ತುಂಬ ಫೇಮಸ್ಸು. ಯಾರಾದರೂ ಈ ಥರ ಐಟಮ್ಸ್ಗಳನ್ನ ತಗೊಳ್ಳೋದಿದ್ರೆ ಅಲ್ಲಿಗೋಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ತಿಂಡಿನ ಮಾಡ್ಕೊತಾ ಇದ್ವಿ. ಗುರುವಾರನೇ ತಿಂಡಿ ಮಾಡ್ಕೊತಾ ಇದ್ವಿ. ಚಕ್ಲಿ, ಕೋಡ್ಬಳೆ ಮತ್ತು ಸಕ್ಕರೆ ಪೂರಿ, ಜಾಮೂನು, ನಾನು ಮಾಡಿದ ತಿಂಡಿಗಳು ಎಲ್ಲ ಸ್ವಲ್ಪನೇ ಮಾಡಿದ್ವಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸ್ವಲ್ಪ ಶ್ರಾವಣದ ಮೊದಲನೇ ವಾರ ಬರೋದ್ರಿಂದ ಅದೇ ಫಸ್ಟ್ ಹಬ್ಬ ನಾವು ಮಾಡೋದು. ನಾಗರ ಪಂಚಮಿ ಮಾಡಲ್ಲ ನಾವು ನಾಗರ ಪಂಚಮಿನ ಅದೇ ಬೇರೆ ಮಾಡ್ತೀವಿ. ನಾವು ಈ ಟೈಮಲ್ಲಿ ಮಾಡಲ್ಲ, ಅದನ್ನು ಶ್ರಾವಣದಲ್ಲಿ ಮಾಡಲ್ಲ. ಹಿಂದಿನ ದಿನವೇ ಸ್ವಲ್ಪ ತಯಾರಿ ಎಲ್ಲ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಆದರೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ. ಯಾಕೆ ಅಂತಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಬೇರೆಯವ್ರ ಹೆಲ್ಪ್ ಬೇಕು, ನಾನೇ ಮಾಡ್ಕೊಳಕ್ಕಾಗಲ್ಲ. ಬೆಳಗ್ಗೆಯಿಂದ ಜಾವ ನಾನು ಮಾಡಿಲ್ಲ ಕೂಡ ವೀಡಿಯೋನ. ಪೂಜೆ ಮಾಡಿದ್ದು, ಪೂಜೆಗೆ ತಯಾರಿ ಮಾಡಿದ್ದು ಏನೂ ಮಾಡಿಲ್ಲ. 3 ಗಂಟೆಗೆ ನನಗೆ ಲಕ್ಷ್ಮಿನ ಕರೆಕ್ಟಾಗಿ 5:15 ಒಳಗಡೆ ಪೂಜೆ ಮಾಡಬೇಕು ಅಂತಿತ್ತು. ಹಾಗಾಗಿ ಆ ವಿಡಿಯೋ ಎಲ್ಲ ಮಾಡಿಲ್ಲ ನಾನು. ನೋಡಿ ಮತ್ತೆ ಬೆಳಗ್ಗೆ ಪೂಜೆ ಎಲ್ಲ ಆದಮೇಲಿನ ವಿಡಿಯೋ ಇದು. ನನ್ನ ಮಗಳು ಇಲ್ಲಿ ಆಟ ಆಡ್ಕೊತಾವಳೆ. ನಿಧಾನಕ್ಕೆ ಎತ್ತಬೇಕು. ಮಧ್ಯಾಹ್ನದ ಮೇಲೆ ಸೀಲಿಂಗ್ ಬಲ್ಬ್ನ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ. ಸೊ ಅದು ಬಂದಿತ್ತು. ಅದನ್ನು ಫಿಟ್ಟಿಂಗ್ ಮಾಡೋಕ್ಕೆ ಹೇಳಿದ್ದೆ, ಪ್ರದೀಪಣ್ಣವ್ರು ಬರಲಿಲ್ಲ. ಈ ಮಧ್ಯೆ ನನ್ನ ಮಗಳು ನಾನು ನಿನಗೆ ಮೆಹಂದಿ ಬಿಡಿಸ್ತೀನಿ ಬಾರಮ್ಮ ಅಂತ ಮೆಹಂದಿ ಬಿಡಿಸ್ತಾ ಇದ್ಲು.
ನನ್ನ ಮಗಳು ಮೆಹಂದಿ ಹಾಕೋ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ. ನನ್ನ ದೊಡ್ಡ ಮಗಳ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಒಂದಿಬ್ಬರು ಕೇಳಿದ್ದಾರೆ, ಅವಳ ಬಗ್ಗೆ ಸ್ವಲ್ಪ ವೀಡಿಯೋಸ್ ಮಾಡಿ ಹಾಕಿ ಅಂತ. ಸೊ ನಿಮಗೇನಾದರೂ ಅವಳ ಬಗ್ಗೆ ತಿಳ್ಕೊಬೇಕು ಅಂತ ನಿಮಗೆ ಅನಿಸಿದರೆ ಕಮೆಂಟ್ ಹಾಕಿ. ಮದುವೆ ಕ್ಯಾಸೆಟ್ನ ನೋಡ್ತಾ ಇದ್ವಿ. ಇದೇ ನೋಡಿ ನಮ್ಮ ಮದುವೆ ವೀಡಿಯೋ, ಸ್ವಲ್ಪನೇ ತೋರಿಸಿರೋದು. ಕಾಪಿರೈಟ್ ಬರುತ್ತೆ ಅಂತ ತೋರಿಸಿಲ್ಲ ಫುಲ್ಲು, ಅದರಲ್ಲೆಲ್ಲ ರೆಕಾರ್ಡೆಡ್ ಆಡಿಯೋ ಅಲ್ವಾ ಅದಕ್ಕೆ. ಲಕ್ಷ್ಮಿಗೆ ಸಂಜೆ ನೈವೇದ್ಯ ಮತ್ತು ಪೂಜೆ ಆದಮೇಲೆ ಅರಿಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಮುತ್ತೈದೆಯರು ಬರ್ತಾರೆ. ಅವ್ರಿಗೆ ಮುತ್ತೈದೆಯರಿಗೆ ಎಲ್ಲ ಅರಿಶಿನ ಕುಂಕುಮ ಕೊಡಬೇಕು ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ತಯಾರಿ ಮಾಡ್ಕೊತಾ ಇದ್ವಿ. ಯಾಕೆ ಮೇಡಮ್ ಅವರ ಆಗ್ಬಿಡ ಕುತ್ಕೊಂಡ್ರವ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟಿದ್ದಾದಮೇಲೆ ದೇವಿಗೆ ಆರತಿ ಮಾಡಿ ಲಕ್ಷ್ಮಿಯನ್ನು ಕದಲಿಸ್ಬೇಕು. ನಾನು ಆ ಥರನೇ ಆ ಪ್ರೊಸೆಸ್ಸಲ್ಲೇ ಮಾಡೋದು. ಆರತಿ ಮಾಡಿ ಆಮೇಲೆ ಕದಲಿಸ್ಬಿಟ್ಟು ಮಲ್ಕೊತೀವಿ.
ರಾತ್ರಿ ಮಲಗೋವಾಗಲೇ ದೀಪಕ್ಕೆ ತುಂಬ ತುಪ್ಪನ ಹಾಕಿ ಮಲಗಿದ್ದೆ ನೋಡಿ. ಬೆಳಗ್ಗೆ ಅಷ್ಟರಲ್ಲಿ ಈ ಥರ ಆಗಿತ್ತು. ಮಧ್ಯರಾತ್ರಿ ಒಂದು ಸಲನೂ ಹೋಗಿಲ್ಲ. ಮಧ್ಯರಾತ್ರಿ ಎದ್ದು ನೋಡೋಕ್ಕೂ ನನಗೆ ಆಗಿಲ್ಲ, ಅಷ್ಟು ನಿದ್ದೆ. ಹಿಂದಿನ ದಿನ ನಿದ್ದೆ ಇಲ್ಲದಿದ್ದಕ್ಕೆ ಬೆಳಗ್ಗೆ ಎದ್ದು ಮತ್ತೆ ನೈವೇದ್ಯ ಮಾಡಿ ವಿಸರ್ಜನೆ ಮಾಡಿದ ಮೇಲೆ ಸಂಜೆ ನಮಗೆ ಬಾಣದೇವ್ರು ಬರುತ್ತೆ. ಬಾಣದೇವ್ರಿಗೆ ಎಡೆ ಮಾಡಬೇಕು ನಾವು. ನೋಡಿ ಇದೆ ಆ ದೇವರು. ಅಲ್ಲೇ ಇಟ್ಟಿದ್ದೀನಲ್ಲ ಎಲ್ಲ ಕೆರೆಯಿಂದ ಬಾರ ಗಂಟೆ ಮನೆ ಕಟ್ಗೆ ಅಂದ್ರೆ ನಾವು ಮಾಡೋಕ್ಕಾಯ್ತದ. ಅಲ್ಲಿ ಒಂತ ಕಟ್ಗೆ ಬೇಕು ಎಲ್ಲ ನಮ್ಮ ಹ್ಞೂ ಒಬ್ರು ಮೇಲೆ ಒಬ್ರು. ಲಕ್ಷ್ಮಿ ಒಂದೇ ಕೊಡಿಸ್ಬಿಟ್ರಿ. ಇವ್ರು ಬರ್ತಾರಲ್ಲ ಸಾಹೇಬ್ರು, ಸಾಹೇಬ್ರು ದೊಡ್ಡ ಸಾಹೇಬ್ರು ಬಂದಾಗ ಚಿಕ್ಕ ಸಾಹೇಬ್ರು ಕಳಿಸ್ಬಿಟ್ಟು. ಲಕ್ಷ್ಮಿಗೆ ನಾನ್ ವೆಜ್ ಆಗಂಗಿಲ್ವಲ್ಲ. ಆದ್ರೂ ಕೆಲವರು ಆಗ 3 ದಿನ ಕೈ ಗಂಟು ಮಾಡ್ತಿಲ್ಲ. ಈಗ ಎಲ್ಲ ಪಾಠ ಕೊಡ್ದೈತೆ ನೋಡು, ಕೊಡ್ದೈತೆ ನೋಡು. ಇಲ್ಲಿ ಮುದ್ದೆ ಅದ್ರ ಪಕ್ಕಕ್ಕೆ, ಇಲ್ಲಿಗೆ ಇದ್ರ ಪಕ್ಕಕ್ಕೆ, ಇಲ್ಲಿ ಇದ್ರ ಪಕ್ಕಕ್ಕೆ ಮಾಡಿದೀನಿ ಅಂತ ಮತ್ತೆ ನಮ್ಮನ್ನ ಕೇಳ್ತಿದ್ಯಾ? ಅನ್ನ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಮತ್ತು ಬಾಣದೇವರು 2 ಹಬ್ಬದ ವಿಡಿಯೋ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ನಿಮ್ಮ ಟೈಮ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. Subscribe my channel.